ए बॉल पकड़ रहे रे इसरार देख ले उधर ही इसरार बॉलिंग रे समझ बॉलिंग मां बॉलिंग मां शाबाश बॉलिंग बॉलिंग रे शाबाश भाई कीपर ना उधर कीपर ಹೇಳೋ ಪ್ರಾಬ್ಲಮ್ ಏನೋ ಗೊತ್ತಿಲ್ಲ ಬೋಲ್ಯಾ ಒಂದವರ ಫೋರ್ ಪ್ಲೇ ಒಂದವರ ಹ್ಯಾಂಗ್ ಮಾರ್ರೆ जा रही सर बाहर हाँ खेल रहे
थैंक यू ए तू हांजिल तू जा रबी तू अरे इसरार ओय ऐसे स्ट्रेट गो हांजिल अंपायर कीपर चल जल्दी डाल टाइम हो रहा इजी सिंगल जंदे मार जल्दी आ हाँ इसे ये बाहर रख ले क्या चाहिए इसरार ए बॉल बढ़िया इसरार बोल रहा नहीं मैं तुझे अंदर आ रे ये मारिया तो अरे जा रे बाहर क्या कर रहा है तू समझ तू यहाँ का उसे वहां भेज जल्दी जा जल्दी भाग रे ए पीछे जा रे क्या भाई बाहर रख ये इजी है दुआ हमने डांटो ना सब इसको दो चलेगी स्कोर पांच जने चाहिए बराबर इसे डाल अब इसको डाल ए बालूटा फीलिंग रे मार रे इसरार ये रे इजी है सो ए जौरे रे क्या फील्डिंग कर रहे भाई मैं डाल को
रहो अच्छी पढ़ रहे वो सामने सामने दल सामने सामने दा सिंगल है सही तो मिस्टर सही तो शाबाश अच्छा बॉलिंग डालिया अच्छी बॉलिंग डालिया सिंगल लड्डू आराम से उठा बॉलिंग रे ಒಂದೊಡ್ದ ಸೇರ್ಪಡೆ ತಂಡದ ಮೊತ್ತ 34. ಲಾಸ್ಟ್ 2 ಬಾಲ್ ಟು ಗೋ. ಐದನೇ ಬಾರಿ ಎಸೆದ ಚೆಂಡು ಶಾರ್ಟ್ ಲೆಗ್ ಮೇಲ್ಭಾಗದಲ್ಲಿ ಪ್ರವೀಣ ಒಂದೋಟವನ್ನು ದಾಖಲಿಸಿದ್ರು. ಕ್ಷೇತ್ರ ವೈಫಲ್ಯತೆ. ಈ ನಡುವೆ ಈಗ ರನ್ಔಟ್ ರೂಪದಲ್ಲಿ ವಿಕೆಟ್ಸ್ ಪತನ. 2 ಓಟಗಳ ಸೇರ್ಪಡೆ ಮಾತ್ರ ದಾಖಲಾತಿಯನ್ನು ಕಾಣ್ತಾ ಇದೆ. ಹೊಸ ಆಟಗಾರ ಗಣಿ ಎಂಟ್ರನ್ನ ಪಡ್ಕೊಳ್ತಾ ಇದ್ದಾರೆ. ಅಂತಿಮ ಎಸೆತ ಬೆರಸಿನ ಹೊಡೆತವನ್ನು ದಾಖಲಿಸ್ತಾರೆ. ನೆಟ್ಟನೇರ ಹೊಡೆತ ಲಾಗ್ ಆನ್ ಮತ್ತು ಲಾಗ್ ಆಫ್ ನಡುವೆ 2ನೇ ಓಟವನ್ನು ದಾಖಲಿಸ್ತಾರೆ. 3ನೇ ಓಟ ದಾಖಲಿಸಬಲ್ಲ ಪ್ರಯತ್ನ. ಈ ನಡುವೆ ರನ್ಔಟ್ ರೂಪದಲ್ಲಿ ಮೊದಲ ಇನ್ನಿಂಗ್ಸ್ ಮುಕ್ತಾಯ. ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕೆ 38 ಓಟವನ್ನು ದಾಖಲಿಸಿರುವ ತಂಡ ಫ್ರೆಂಡ್ಸ್ ಮೈಸೂರು 39 ಟಾರ್ಗೆಟ್ ಸಂಖ್ಯೆನ ಚೇಸ್ ಮಾಡಬೇಕಾಗಿದೆ. ಡೈನಾಮಿಕ್ ಡಿಯೋ
ಹಲೋ ಎರಡನೇ ಇನ್ನಿಂಗ್ಸ್ ಆರಂಭನ ಕಾಡ್ತಾ ಇದೆ. ಟಾರ್ಗೆಟ್ ಸಂಖ್ಯೆ 39 ಓಟಗಳು. ಟೈಮರ್ ಆನ್ ಆಗಿದೆ. ಎರಡನೇ ಇನ್ನಿಂಗ್ಸ್ ಕೂಡ ಆರಂಭನ ಕಾಣ್ತಾ ಇದೆ. ಮೊದಲ ಓವರ್ಗಾಗಿ ಅಜಯ್ ಎಸ್ಆರ್ ಬದಲಿ ಪರಿಚಯ ಮಾಡ್ತಾ ಇದ್ದಾರೆ. ಅಜಯ್ ಬಿಟ್ಟಂತ ಮೊದಲ ಎಸೆತ ಫುಲ್ ಶಾಟ್ ದಾಖಲಿಸಿದ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಒಂದೋಟವನ್ನು ದಾಖಲಿಸ್ತಾ ಇದ್ದಾರೆ. ಒಂದೋಟದ ಸೇರ್ಪಡೆ ತಂಡದ ಖಾತೆ ಕೂಡ ಮೊದಲ ಎಸೆತದಲ್ಲಿ ಆರಂಭನ ಕಾಣ್ತಾ ಇದೆ. ಎರಡನೇ ಎಸೆತ ಲೆಫ್ಟ್ ಇಮ್ರಾನ್ ಆನ್ ಸ್ಟ್ರೈಕ್. ಅಜಯ್ ಎಸ್ತದ ಚೆಂಡು ಸುಂದರತ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಡೀಪ್ ಕವರ್ ಸೀಮಾರ ಕ್ಯಾಚ್ ಬೌಲ್ಡರ್ ಅಡಾಯಿಸುವ ಕ್ಷೇತ್ರಶನ ಸಾಯ್ನಾಥ್ ಮಾಡಿದ್ರು. ಬೌಂಡರ್ ಅಡಾಯಿಸ್ತಾ ಇದ್ದಾರೆ. ಎರಡು ಓಟಗಳ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. ತರದ ಮೊತ್ತ ಕೂಡ 3ಕ್ಕೆ ತಲುಪ್ತಾ ಇದೆ. ಅಜಯ್ ಬಿಟ್ಟಂತ ಚೆಂಡು ತನ್ಮೂಲಕ ಸುಲಭದ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ನುಮಾನಲ್ಲಿ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮೊದಲ ವಿಕೆಟ್ ಸಾಗಾಟವನ್ನು ಕಾಣ್ತಾ ಇದೆ. ಡೈನಾಮಿಕ್ ಡಿಯೋ ಹೊಸ ಆಟಗಾರ ಸೈಫು ಎಂಟ್ರಿನ ಪಡ್ಕೊಳ್ತಾ ಇದ್ದಾರೆ. ಅರಮನೆ ನಗರಿ ಮೈಸೂರು ಕಂಡಂತ ಅವರ ಶ್ರೇಷ್ಠ ಬಣದ ವೀಕ್ಷಕ ವಿರಣೆಗಾರ ಮನು ಅವರ ಒಂದು ನಾಯಕತ್ವದಲ್ಲಿ ಪದಾಟವನ್ನು ಆಡ್ತಾ ಇರಬಹುದ ತಂಡ ಫ್ರೆಂಡ್ಸ್ ಮೈಸೂರು. ಮನೋರವರ ಒಂದು ಮಾಲಕತ್ವದಲ್ಲಿ ಕೂಡ ಪದಾಟವನ್ನು ಆಡ್ತಾ ಇದೆ ಫ್ರೆಂಡ್ಸ್ ಮೈಸೂರಿನ ತಂಡ. ಸಿಲಿಕಾನ್ ಸಿಟಿ ಬೆಂಗಳೂರು ಪರಿಸರ ಮತ್ತೊಂದು ನೆಚ್ಚಿನ ತಂಡ ಡೈನಾಮಿಕ್ ಡಿಯೋ ಇಲ್ಲಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ತೀರಾ ಶಾರ್ಟ್ ಆಗಿರೋ ಚೆಂಡು ಪುಲ್ ಮಾಡೋದ ಪ್ರಯತ್ನ ಮಾಡಿದ್ರು. ಸೈಫ್ ಎದುರಿಸಿದ ಮೊದಲ ಎಸೆತ ಡೀಪ್ ಸ್ಕ್ವೇರ್ ಸೀಮಾರೆ ಕ್ಯಾಚ್ ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟಗಳ ಸೇರ್ಪಡೆ ದಾಖಲಾತಿ ಕಾಡ್ತಾ ಇದೆ. ಫುಲ್ ಶಾಟ್ ದಾಖಲಿಸ್ತಾ ಇದ್ದಾರೆ. ಈ ಬೌಂಡ್ರಿ ಮುಖೇನವಾಗಿ ತಡದ ಮೊತ್ತ ಕೂಡ 7ಕ್ಕೆ ತಲುಪ್ತಾ ಇದೆ. ಆರಂಭಿಕ ಅಂತಿಮ 2 ಎಸೆತಗಳ ಆಟ ಮಾತ್ರ ಬಾಕಿ ಉಳಿತಾ ಇದೆ. 5ನೇ ಬಾರಿ ವಿಜಯ್ ಅಜಯ್ ಬಿಟ್ಟಂತ ಚೆಂಡು ಸ್ವಿಚ್ ಮಾಡೋ ಪ್ರಯತ್ನ ಮಾಡಿದ್ರು. ತನ್ಮೂಲಕ ವಿಕೆಟ್ಸ್ ಪತನ. 2ನೇ ವಿಕೆಟ್ ಸಾಗಾಟವನ್ನು ಕಾಡ್ತಾ ಇರುವಂತ ತಂಡ ಲೆಫ್ಟಿ ಪ್ರೀತಮ್ ಅಲ್ಲಿ ಬಹಳಷ್ಟು ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಮೇಲುಗಡೆ ಪಡ್ಕೊಂಡ್ರು ಫ್ರೆಂಡ್ಸ್ ಮೈಸೂರು. ಆರಂಭಿಕ ಓವರ್ನ ಮುಕ್ತಾಯದ ಬಳಿಕದಲ್ಲಿ ತಡದ ಮೊತ್ತ 7. ಪ್ರಾಮುಖ್ಯತೆ ಫ್ರಂಟ್ ಲೈನ್ ಆಟಗಾರರು 2 ವಿಕೆಟ್ ಆಘಾತವನ್ನು ಕಂಡಿರುವಂತಹ ತಂಡ ಡೈನಾಮಿಕ್ ಡಿಯೋ. ಮೇಲ್ನೋಟದ ಪರಿಸ್ಥಿತಿಯಲ್ಲಿ ಆರಂಭಿಕ ಓವರ್ನಲ್ಲಿ ಫ್ರೆಂಡ್ಸ್ ಮೈಸೂರು ತಂಡ ಮೇಲುಗಡೆ ಪಡ್ಕೊಳ್ತಾ ಇದೆ. 32 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ ಜಯಕ್ಕಾಗಿ. ಆರಂಭಿಕ ಓವರ್ ಅಂತಿಮ ಎಸೆತ ಅಜಯ್ ಎಸೆದ ಚೆಂಡು ಔಟ್ಸೈಡ್ ದಿ ಲೆಗ್ ಸ್ಟಂಪ್ ಮುಖಾಂತರವಾಗಿ ವೈಡ್ ಸೂಚನೆ ಬರ್ತಾ ಇದೆ. ಆ ವೈಡ್ ಮುಖಾಂತರವಾಗಿ ಒಂದೊಂದು ಸೇರ್ಪಡೆ ದಾಖಲಾತಿ ಕಾಡ್ತಾ ಇದೆ. ತಂಡದ ಮೊತ್ತ ಕೂಡ 8ಕ್ಕೆ ತಲುಪ್ತಾ ಇದೆ. ಅರ್ಜುನ್ಗೆ ಬಿಟ್ಟದ ಚೆಂಡು ಪುಲ್ ಮಾಡೋದ ಪ್ರಯತ್ನ ಮಾಡ್ತಾ ಇದ್ದಾರೆ. ಗ್ಯಾಪ್ ಶಾಟ್ ದಾಖಲಾತಿ ಕಾಣಬಲ್ಲ ಪ್ರಯತ್ನಗಳು. ಡೀಪ್ ಸ್ಕ್ವೇರ್ ಮೇಲ್ಭಾಗದಲ್ಲಿ 1ರ ಬದಲಿಗೆ 2 ಓಟವನ್ನು ಸುರಕ್ಷಿತವಾಗಿ ದಾಖಲಿಸ್ತಾ ಇದ್ದಾರೆ. ಪ್ರಸ್ತುತ ಮೊದಲ ಓವರ್ 6 ಎಸೆತಗಳ ಮುಕ್ತಾಯವನ್ನು ಕಾಣ್ತಾ ಇದೆ.
2 ವಿಕೆಟ್ ಆಘಾತವನ್ನ ಕಂಡಿರುವಂತ ತಂಡ 10 ಓಟವನ್ನ ದಾಖಲಿಸ್ತಾ ಇದ್ದಾರೆ. ಅಂತಿಮ 24 ಎಸೆತಗಳ ಮುಂದೆ 29 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ ಜಯಕ್ಕಾಗಿ ಡೈನಾಮಿಕ್ ಡಿಯೋ ತಂಡಕ್ಕೆ. ಆರಂಭಿಕ ಆಟಗಾರ ವಿಕೆಟ್ಸ್ ಪತನವನ್ನು ಕಂಡಿರುವಂತಹ ತಂಡ. ಇಲ್ಲಿ ನಜೀರ್ ಮತ್ತು ಅರ್ಜುನ ಪಂದ್ಯವನ್ನು ಉಳಿಸುವ ಒಂದು ಆಟವನ್ನು ದಾಖಲಿಸಬೇಕಾಗಿದೆ. ಫ್ರೆಂಡ್ಸ್ ಮೈಸೂರು ಪರವಾಗಿ ಮತ್ತೊಬ್ಬ ಭರವಸೆ ಎಸೆತಗಾರ ಪ್ರಜ್ಜು. ನಜೀರ್ ಆನ್ ಸ್ಟ್ರೈಕ್. ನಜೀರ್ಗೆ ಬಿಟ್ಟಂತ ಮೊದಲ ಎಸೆತ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಸುಧಾರ್ ತೋರೆಸ್ತ ಮುಂದುವರಿಕೆ ಕಾಣ್ತಾ ಇದೆ. ಡಾಟ್ ಬಾಲ್ ಸೇರ್ಪಡೆ ಕೂಡ. 23 ಎಸೆತ 29 ಓಟಗಳ ಅವಶ್ಯಕತೆ ಇನ್ನೂ ಕೂಡ ಬರಬೇಕಾಗಿದೆ. ಪ್ರಜ್ವಲ್ ಎಸ್ತದ ಚೆಂಡು ಬ್ಯಾಕ್ವರ್ಡ್ ಪಾಯಿಂಟ್ ಮೇಲ್ಭಾಗದಲ್ಲಿ ಮನು ಮೈಸೂರು ಕ್ಷೇತ್ರ ಸೆಳೆದು ಮಾಡ್ತಾ ಇದ್ದಾರೆ. ಒಂದೋಟದ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. ತನ್ನ ಮೊತ್ತ ಕೂಡ 11ಕ್ಕೆ ತಲುಪ್ತಾ ಇದೆ. 22 ಎಸೆತ 28 ಓಟಗಳ ಅವಶ್ಯಕತೆ. ಸ್ವಲ್ಪ ಮಟ್ಟಿಗೆ ಹೋರಾಟಿಗೆ ಬರ್ತಾ ಇರುವಂತಹ ಪಂದ್ಯ ಕೂಡ. ಪ್ರಜ್ವಲ್ ಎಸ್ತದ ಚೆಂಡು ಸುಂದರ್ ಆಟವನ್ನು ದಾಖಲಿಸ್ತಾ ಇದ್ರೆ ತಟ್ಟಿ ಮುಟ್ಟಿ ಒಂದೋಟವನ್ನ ಅರ್ಜುನ್ ದಾಖಲಿಸ್ತಾ ಇದ್ದಾರೆ. ಒಂದೋಟದ ಸೇರ್ಪಡೆ. ತಂಡದ ಮೊತ್ತ 12. 12 ಫಾರ್ ದ ಲಾಸ್ ಆಫ್ 2. ಡೈನಾಮಿಕ್ ಡಿಯೋ. ನಾಲ್ಕನೇ ಬಾರಿ ಎಸ್ತದ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಲಾಸ್ಟ್ ಬಾಲ್ ರಿಮೈನ್. ಮೊದಲ ಓವರ್ನಲ್ಲಿ ಅಜಯ್, ಎರಡನೇ ಓವರ್ನಲ್ಲಿ ಈಗ ಪ್ರಜ್ವಲ್ ಮೈಸೂರಿನ ಪರವಾಗಿ. 5ನೇ ಬಾರಿ ಹೆಸರ ಚೆಂಡು ಪುಲ್ ಮಾಡೋದ ಪ್ರಯತ್ನ ಮಾಡ್ತಾರೆ. ಡೈರೆಕ್ಟ್ ನಡುವೆ ಈಗ ನ್ಯೂಮಾನ್ ನಡುವೆ ಬಹಳಷ್ಟು ಕ್ಲೋಸ್ ಕಾಲ್ ಇರ್ತಕ್ಕಂಥ ನಿರ್ಣಯ. ತೃತೀಯ ನೇತ ನಿರ್ಣಯಕ್ಕೆ ಮೊರೆ ಹೋಗ್ತಿರುವಂತಹ ಆನ್ ಫೀಲ್ಡ್ ಅಂಪೈರ್. ಕ್ಲೋಸ್ ಕಾಲ್ ಇದೆ. ಅತ್ಯುತ್ತಮ ರೀತಿಯ ನೇರ ಗುರಿಯನ್ನ ಮಾಡಿದ್ರು ನ್ಯೂಮಾನ್. ಅದ್ಯಾವ ರೀತಿಯ ನಿರ್ಣಯ ಹೊರಬೀಳುತ್ತೆ ಕಾದ್ ನೋಡಬೇಕಾಗಿದೆ. ಎಸ್ ಇಲ್ಲಿ ಔಟ್ ಸೂಚನೆ ತಿಳಿಸ್ತಾ ಇದ್ದಾರೆ. ರನ್ಔಟ್ ರೂಪದಲ್ಲಿ ವಿಕೆಟ್ಸ್ ಪತನ. ಸಂಜು ಅಲ್ಲಿ ಡೈರೆಕ್ಟ್ ಹಿಟ್ ಮಾಡಿದ್ರು. ಪ್ರಮುಖ ಘಟ್ಟದಲ್ಲಿ ಈಗ ಮತ್ತೊಂದು ವಿಕೆಟ್ ಆಘಾತವನ್ನು ಕಾಡ್ತಾ ಇರುವ ತಂಡ ಡೈನಾಮಿಕ್ ಡಿಯೋ. ರಿಸ್ಕಿ ಸಿಂಗಲ್ ದಾಖಲಿಸಿದ ಪ್ರಯತ್ನದಲ್ಲಿ ನಜೀರ್ ವಿಕೆಟ್ಸ್ ಪತನ ಕೂಡ. ಹನ್ನೆರಡಕ್ಕೆ ಮೂರನೇ ವಿಕೆಟ್ ಆಘಾತವನ್ನು ಕಾಡ್ತಾ ಇರುವ ತಂಡ ಹೊಸ ಆಟಗಾರ ನದೀಮ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ.
ಅಂತಿಮ ಎಸೆತ, ಬಾಲರ್ಸ್ ಬ್ಯಾಕ್ ಆಟ, ತನ್ಮೂಲಕ ರನ್ ಮಾಡೋ ಅವಕಾಶ. ಈ ಬಾರಿ ನೇರ ಗುರಿ ಕೈ ಕೊಡ್ತಾ ಇದೆ, ಓಟಗಳಿಗೆ ಅವಕಾಶ ಮಾಡಿಕೊಟ್ಟು ರಿಸ್ಕಿ ಸಿಂಗಲ್ ದಾಖಲಾತಿಯನ್ನು ಕಾಣ್ತಾ ಇದೆ. ಮುಕ್ತಾಯವನ್ನು ಕಂಡಿರ್ತಕ್ಕಂಥ ಮೊದಲ 2 ಓವರ್ಗಳ ಮುಕ್ತಾಯದ ಬಳಿಕ 13-3 ಡೈನಾಮಿಕ್ ಡಿಯೋ. ಅಂತಿಮ 18 ಎಸೆತ, 26 ಓಟಗಳ ಅವಶ್ಯಕತೆ. ಲಾಸ್ಟ್ 18 ಬಾಲ್, 26 ರನ್ಸ್ ರಿಕ್ವೈರ್. ಎಸ್ಆರ್ಗೆ ಬದಲ ನ್ಯೂಮನ್, ತನ್ನ ನಾಯಕ ಮನೋರ್ ಅವರ ಮತ್ತರ್ವ ನಂಬಿಕಸ್ಥ ಬೌಲರ್ ಕೂಡ. ಅರ್ಜುನ್ಗೆ ಬಿಟ್ಟಂತ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಸಿಕ್ಸರ್ ಬೌಂಡರಿ ದಾಖಲಿಸದ ಪ್ರಯತ್ನ ಮೇಲುಗನ್ನ ಪಡ್ಕೊಂಡ್ರೆ ಮಾತ್ರ ಡೈನಾಮಿಕ್ ಡಿಯೋ ತಂಡಕ್ಕೆ ಪ್ಲಸ್ ಪಾಯಿಂಟ್ ಆಗ್ತಾರೆ. ಇದೇ ರೀತಿಯಾದ ಡಾಟ್ ಬಾಲ್ಗಳ ಸೇರ್ಪಡೆ ಮುಂದುವರಿಕೆ ಕಂಡುಕೊಂಡ್ರೆ ಇದು ಫ್ರೆಂಡ್ಸ್ ಮೈಸೂರು ತಂಡಕ್ಕೆ ಆಶಾದಾಯಕ ಅಂಶ. ನ್ಯೂಮನ್ ಬಿಟ್ಟಂತ ಚೆಂಡು, ಈ ನಡುವೆ ಈಗ ಹೊರ ತೀರ್ವಿನ ಸೂಚನೆ ಬರ್ತಾ ಇದೆ. ವೈಡ್ ಬಾಲ್, ಅನಿರೀಕ್ಷಿತ ರನ್ ಸೇರ್ಪಡೆ ದಾಖಲಾತಿಯನ್ನು ಕಾಡ್ತಾ ಇದೆ. ತಂಡದ ಮೊತ್ತ 14 ಓಟಗಳು. ಅರ್ಜುನ್ಗೆ ಬಿಟ್ಟಂತ ಚೆಂಡು, ಬಹಳಷ್ಟು ಮತ್ತೆ ಎಸೆತ. ಮೈಸೂರು ಎಕ್ಸ್ಪ್ರೆಸ್ ನ್ಯೂಮನ್ ಈ ನಡುವೆ ಈಗ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಕೂಡ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನ, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಅಂತಿಮ 14 ಎಸೆತಗಳ ಆಟ ಮಾತ್ರ ಬಾಕಿ ಉಳಿತಾ ಇದೆ. ಗೆಲುವಿಗಾಗಿ 25 ಓಟಗಳ ಅವಶ್ಯಕತೆ. ನ್ಯೂಮನ್ ಬಿಟ್ಟದ ಚೆಂಡು, ಮತ್ತೊಂದು ಡಾಟ್ ಬಾಲ್. 5 ಎಸೆತಗಳಲ್ಲಿ ಕೇವಲ 1 ಓಟವನ್ನು ವೈಡ್ ಮುಖಾಂತರವಾಗಿ ಬಿಟ್ಟುಕೊಟ್ಟಿರುವಂತಹ ಆಟಗಾರ ನ್ಯೂಮನ್. ಅಂತಿಮ ಎಸೆದ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸುಲಭನ ಕ್ಯಾಚ್ ಆಗುವ ಸಾಧ್ಯತೆ. ಅಜಯ್ ಇಲ್ಲಿ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಈ ನಡುವೆ ಈಗ 4ನೇ ವಿಕೆಟ್ ಸಾಗಾಟವನ್ನು ಕಾಣ್ತಾ ಇರುವಂತ ತಂಡ ಡೈನಾಮಿಕ್ ಡಿಯೋ. ಇಲ್ಲಿ ಅಂತಿಮ 12 ಎಸೆತಗಳ ಆಟ ಬಾಕಿ ಉಳಿತಾ ಇದೆ. 25 ಓಟಗಳ ಅವಶ್ಯಕತೆ ಕೂಡ. ಅಂತಿಮ 12 ಎಸೆತ, 25 ಓಟಗಳ ಅವಶ್ಯಕತೆ. ಪ್ರತಿ ಎಸೆತಲ್ಲೂ ಕೂಡ ಅವಳಿ ಓಟವನ್ನು ದಾಖಲಿಸುವ ಲೆಕ್ಕಾಚಾರದಲ್ಲಿ ಮೇಲುಗೇನ ಪಡ್ಕೊಂಡ್ರೆ ಮತ್ತೆ ಡೈನಾಮಿಕ್ ಡಿಯೋ ಹೋರಾಟವನ್ನು ನೀಡಬಹುದಾಗಿದೆ. ಅಜಯ್ ಬಿಟ್ಟಂತ ಮೊದಲ ಎಸೆತ, ತನ್ಮೂಲಕ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಲಾಗ್ ಲೆಗ್ ಮೇಲ್ಭಾಗದಲ್ಲಿ 2 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಸೀಮಿತ ಪ್ರದೇಶದಲ್ಲಿ ಈಗ ಚೆಂಡು ಸಾಕ್ತಾ ಇದೆ. 2 ಓಟಗಳ ಸೇರ್ಪಡೆ. ತಂಡದ ಮೊತ್ತ 16 ಓಟಗಳು. 11ಕ್ಕೆ 23. ಲೋವರ್ ಫುಲ್ ಟಾಸ್ ಚೆಂಡು, ನದೀಪ್ ತನ್ಮೂಲಕ ಬಿರುಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂತಿಮ ಕ್ಷಣದಲ್ಲಿ ಚೆಂಡು ಸೀಮಾರೇಖೆ ಹೊರಬಾರ ಕ್ರಮಿಸ್ತಾರೆ. ಸಿಕ್ಸರ್ ಷಡ್ಕ, 6 ಓಟಗಳ ಸೇರ್ಪಡೆ. ಒಂದೇ ಒಂದು ಸಿಕ್ಸರ್. ಈಗ ನದೀಮ್ ಸಿಡಿಸಿದ ಸಿಕ್ಸರ್ ಸ್ವಲ್ಪ ಮಟ್ಟಿಗೆ ಪಂದ್ಯದ ಚಿತ್ರಣವನ್ನು ಬದಲಾಯಿಸ್ತಾ ಇದೆ. ಅಂತಿಮ 10 ಎಸೆತ, 17 ಓಟಗಳ ಅವಶ್ಯಕತೆ. ಪುಲ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರೀತು ಕ್ಷೇತ್ರ ಕೈ ಕೊಡ್ತಾ ಇದೆ. ಈ ನಡುವೆ ಈಗ ವೈಡ್ ಇಸ್ ಲಾಂಗ್ ಆಫ್ ಮೇಲ್ಭಾಗದಲ್ಲಿ 1 ಓಟ 2 ಓಟ ದಾಖಲಿಸಿದ ಪ್ರಯತ್ನಗಳು ರನ್ಔಟ್ ರೂಪದಲ್ಲಿ ಈಗ ವಿಕೆಟ್ಸ್ ಪತನ. ಚುರುಕಿನ ಕ್ಷೇತ್ರ ಮಾಡಿದ್ರು. ಸಮಾತ್ ವಿಕೆಟ್ಸ್ ಪತನ. ಹೊಸ ಆಟಗಾರ ಎಂಟ್ರಿ ಪಡ್ಕೊಳ್ತಾ ಇದ್ದಾರೆ. ಯಾಸೀನ್, ನ್ಯೂ ಬ್ಯಾಟ್ಸ್ಮನ್ ಯಾಸೀನ್. ಸ್ಟ್ರೈಕ್ ದಲ್ಲಿ ನದೀಮ್.
ಓಟಗಳಿಗೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ. ಬಿರುಸಿನ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನ ಮಾಡ್ತಾ ಇರುವಂತಹ ಆಟಗಾರ. ಮೇಲ್ನೋಟದ ಪರಿಸ್ಥಿತಿಯಲ್ಲಿ ಸಮಸ್ಯೆಯಲ್ಲಿರ್ತಕ್ಕಂಥ ತಂಡ ಮೈ ಡೈನಾಮಿಕ್. ಈ ನಡುವೆ ಸಿಕ್ಸರ್ ಅಥವಾ ಬೌಂಡ್ರಿ ದಾಖಲಾತಿ ಕಂಡ್ರೆ ಮತ್ತೆ ಹೋರಾಟವನ್ನು ನೀಡಬಹುದಾಗಿದೆ. ಪ್ರಜ್ವಲ್ ಬಿಟ್ಟಂತ ಚೆಂಡು ಪುಲ್ ಮಾಡೋದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಡೀಪ್ ಸ್ಕೋಲೆಗ್ ಮೇಲ್ಭಾಗದಲ್ಲಿ ಒಂದೋಟವನ್ನ ನದೀಮ್ ದಾಖಲಿಸ್ತಾ ಇದ್ದಾರೆ. ಒಂದೋಟದ ಸೇರ್ಪಡೆ. ತಂಡದ ಮೊತ್ತ 24 ಓಟಗಳು. ಅಂತಿಮ 7 ಎಸೆತ, 15 ಓಟಗಳ ಅವಶ್ಯಕತೆ. ಪ್ರಜ್ವಲ್ ಎಸ್ತಂತ ಚೆಂಡು ತನ್ಮೂಲಕ ಸುಲಭನ ಕ್ಯಾಚ್ ಅನ್ನ ಪ್ರಜ್ ಪಡ್ಕೊಳ್ತಾ ಇದ್ದಾರೆ. ನಡುವೆಗ ವಿಕೆಟ್ಸ್ ಪತನ. ಹೊಸ ಆಟಗಾರ ಇಸ್ರಾರ್ ಎಂಟ್ರನ್ನ ಪಡ್ಕೊಳ್ತಾ ಇದ್ದಾರೆ. ಅಂತಿಮ 6 ಎಸೆತ, 15 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ ಜಯಕ್ಕಾಗಿ. ಅಂತಿಮ ಓವರ್ ಅಲ್ಲಿ ಮುಕ್ತಾಯವನ್ನು ಕಾಣಬೇಕಂತ ಪಂದ್ಯ, ಹೋರಾಟದ ಪಂದ್ಯ. ಅದ್ಯಾವ ತಂಡದಲ್ಲಿ ಗೆಲುವನ್ನು ಪಡ್ಕೊಳ್ತಾರೆ ಕಾದು ನೋಡಬೇಕಾಗಿದೆ. ಫ್ರೆಂಡ್ಸ್ ಮೈಸೂರು ವರ್ಸಸ್ ಡೈನಾಮಿಕ್ ಡಿಯೋ 3ನೇ ದಿನದ 3ನೇ ಪಂದ್ಯವನ್ನು ಆಡ್ತಾ ಇದ್ದಾರೆ. ನೆಗೆತದ ಚೆಂಡು, ನೋಬಾಲ್ ಸೂಚನೆ ಬರ್ತಾ ಇದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. 2ನೇ ಓಟವನ್ನು ದಾಖಲಿಸಲು ಪ್ರಯತ್ನ. 2+1. ಈ ನಡುವೆ 3 ಓಟದ ಸೇರ್ಪಡೆ ದಾಖಲಾತಿಯನ್ನು ಕಾಡ್ತಾ ಇದೆ. ಫ್ರೀ ಹಿಟ್ ಅವಕಾಶ ಕೂಡ ಲಭಿಸ್ತಾ ಇದೆ. ಅಂತಿಮ ಹಂತದಲ್ಲೀಗ ರೋಚಕ ಪಂದ್ಯ ಮತ್ತೆ ಮುಂದುವರಿಕೆ ಕಾಣ್ತಾ ಇದೆ. ಅಂತಿಮ 6 ಎಸೆತ, 12 ಓಟಗಳ ಅವಶ್ಯಕತೆ ಕೂಡ. 6ಕ್ಕೆ 12. ನದೀಮ್ಗೆ ಎಸ್ತಂತ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಅಂತಿಮ 5 ಚೆಂಡುಗಳ ಮುಂದೆ 2 ಸಿಕ್ಸರ್ ಬರಬೇಕಾಗಿದೆ. 5ಕ್ಕೆ 12 ಇನ್ನು ಕೂಡ ಬರಬೇಕಾಗಿದೆ ಜಯಕ್ಕಾಗಿ. ಸಂಜಯ್ ಬಿಟ್ಟಂತ ಚೆಂಡು ಹೊರ ತಿರುವಿನ ಸೂಚನೆ ಬರ್ತಾ ಇದೆ. ವೈಡ್ ಬಾಲ್. ಈ ನಡುವೆ 11 ಓಟಗಳು ಬರಬೇಕಾಗಿದೆ. 1.5 ನಿಮಿಷದ ಒಳಗಾಗಿ ಈ ಓವರ್ ಮುಕ್ತಾಯವನ್ನು ಕಾಣಬೇಕಾಗಿದೆ, ಗಮನಿಸಿ. ಬೀಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಸುಲಭದ ಕ್ಯಾಚ್ ಅನ್ನ ಪಡೆದ ಪ್ರಯತ್ನ, ತನ್ಮೂಲಕ ಸುಲಭದ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು ಸಂಜಯ್. ಇಲ್ಲಿ ರನ್ಔಟ್ ರೂಪದಲ್ಲಿ ವಿಕೆಟ್ ಸಾಗಾಟವನ್ನು ಕಾಣ್ತಾ ಇದೆ. ನಾನ್ ಸ್ಟ್ರೈಕ್ ಆಟಗಾರ ರನ್ಔಟ್ ರೂಪದಲ್ಲಿ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ಹೊಸ ಆಟಗಾರ ಜುಬೇರ್ ಎಂಟ್ರನ್ನ ಪಡ್ಕೊಳ್ತಾ ಇದ್ದಾರೆ. ಕ್ಕೆ 7ನೇ ವಿಕೆಟ್ ಸಾಗಾಟವನ್ನು ಕಾಣ್ತಾ ಇರುವಂತಹ ತಂಡ. ಅಂತಿಮ 4 ಎಸೆತ, 11 ಓಟಗಳ ಅವಶ್ಯಕತೆ. ಸಂಜಯ್ ಎಸ್ತಂತ ಚೆಂಡು, ವೇಗದ ಚೆಂಡಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಮುಂದುವರಿಕೆ ಕಾಣ್ತಾ ಇದೆ. 39 ರನ್ ಮತವನ್ನು ಚೇಸ್ ಮಾಡ್ತಿರುವಂತ ತಂಡ. ಅಂತಿಮ 3 ಎಸೆತ, 11 ಓಟಗಳ ಅವಶ್ಯಕತೆ. 4ನೇ ಬಾರಿ ಹೆಸರ ಚೆಂಡು ಪುಲ್ ಶಾಟ್ ದಾಖಲಿಸದ ಪ್ರಯತ್ನ ಮಾಡಿದ್ರು. ಈ ಓವರ್ನಲ್ಲಿ 2ನೇ ರನ್ಔಟ್, ಮತ್ತೊಂದು ವಿಕೆಟ್ಸ್ ಪತನ ಕೂಡ. ಜುಬೇರ್ ವಿಕೆಟ್ಸ್ ಪತನ. ನ್ಯೂ ಬ್ಯಾಟ್ಸ್ಮನ್ ಮುಬಾರಕ್ ಎಂಟ್ರನ್ನ ಪಡ್ಕೊಳ್ತಾ ಇದ್ದಾರೆ. ಎರಡಕ್ಕೆ 11 ಪುಲ್ ಮಾಡೋ ಮತ್ತೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಡೆತ್ ಓವರ್ ಸ್ಪೆಷಲಿಸ್ಟ್ ಮೈಸೂರು ಎಕ್ಸ್ಪ್ರೆಸ್. ಈ ನಡುವೆ ಸಂಜಯ್ ಮತ್ತೆ ಮೇಲುಗಡೆ ಪಡ್ಕೊಳ್ತಾ ಇದ್ದಾರೆ. ಫ್ರೆಂಡ್ಸ್ ಮೈಸೂರು ಗೆಲುವಿನತ್ತ ದಿಟ್ಟ ಹೆಜ್ಜೆ ನೀಡ್ತಾ ಇರುವಂತ ತಂಡ. ಅಂತಿಮ ಎಸೆತ, ಪುಲ್ ಮಾಡೋದ ಪ್ರಯತ್ನ ಮಾಡಿದ್ರು. ಡೀಪ್ ಸ್ಕೋಲೆಗ್ ಮೇಲ್ಭಾಗದಲ್ಲಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ದಿನದ 3ನೇ ಪಂದ್ಯದಲ್ಲಿ ಗೆಲುವನ್ನು ಪಡ್ಕೊಳ್ತಾ ಇದ್ದಾರೆ ಫ್ರೆಂಡ್ಸ್ ಮೈಸೂರು ತಂಡ.
ಮನೋರ್ ಅವರ ನಾಯಕತ್ವದಲ್ಲಿ ಮೊದಲ ಗೆಲುವನ್ನು ಪಡ್ಕೊಳ್ತಾ ಇದ್ದಾರೆ. ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಹಾಗೆ ಡೈನಾಮಿಕ್ ಡಿಯೋ ತಂಡದ ಎಲ್ಲ ಆಟಗಾರರು ಕೂಡ ನಾವು ಧನ್ಯವಾದ ಸಲ್ಲಿಸ್ತಾ ಇದ್ದಾವೆ. ಡೈನಾಮಿಕ್ ಡಿಯೋ ಎಲ್ಲ ಆಟಗಾರರು ವೇದಿಕೆ ಮೇಲ್ಬಾಕಿ ಬರಬೇಕು. KVR ಜೂನಿಯರ್ಸ್ ಟ್ರೋಫಿ 2025 ಒಂದು ದಾಖಲೆ ಮಾಡಿದ ಹಗಲು ರಾತ್ರಿ ಪಂದ್ಯ ಕೂಡಕ್ಕಾಗಿ ಆಗಮಿಸಿದ್ದಕ್ಕಾಗಿ ನಿಮಗೆ ನಮ್ಮ ಟೂರ್ನಮೆಂಟ್ ಆಯೋಜಕ ಪರವಾಗಿ ನೆನಪಿನ ಕಾಣಿಕೆ ನೀಡಿ ಗೌರವಿಸ್ತಾ ಇದ್ದಾವೆ. ಮುಕ್ತಾಯವನ್ನು ಕಂಡಿರ್ತಕ್ಕಂಥ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಆಟಗಾರ ಫ್ರೆಂಡ್ಸ್ ಮೈಸೂರಿನ ನ್ಯೂಮಾನ್ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದಾವೆ.